ಹೋಗರು. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ. ಸೊ ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ಎಕ್ಸಾಮ್ ಇದೆ ಅಂದ್ಬಿಟ್ಟು ವ್ಲಾಗ್ ಮಾಡೋ ಟೈಮೇ ಸಿಗಲಿಲ್ಲ. ಫುಲ್ಲು 4 ಸಬ್ಜೆಕ್ಟ್ ಎಕ್ಸಾಮ್ ಬರ್ದು ಸಾಕಾಗೋಗಿದೆ. ಅದು ವಾರದಲ್ಲಿ 4 ಸಬ್ಜೆಕ್ಟ್ ಬರ್ದಿರೋದು. ಸೊ ಅಂತೂ ಇಂತೂ 4 ದಿನ ಫ್ರೀ ಸಿಕ್ಕಿದೆ. ಇವಾಗ ನೆಕ್ಸ್ಟ್ ಸಬ್ಜೆಕ್ಟ್ಗೆ 4 ದಿನ ಟೈಮ್ ಕೊಟ್ಟಿದ್ದಾರೆ. ಸೊ ಮನೇಲಿ ಕುತ್ಕೊಂಡು ಏನು ಮಾಡೋದು ನೋಡ್ಬೇಕಾದ್ರೆ ಬೋರ್ ಹೊಡಿತಾ ಇತ್ತು ಬೇಜಾನು. ಸೊ ಹಂಗೆ ನಮ್ಮ ಗಾಡಿ ಬೇರೆ ತೊಳಿಬೇಕಾಗಿತ್ತು. ನೋಡ್ಬೋದು ಫುಲ್ ಬೇಜಾನ್ ಗಲೀಜಾಗ್ಬಿಟ್ಟಿದೆ ಗಾಡಿ. ಹತ್ತತ್ರ 1 ತಿಂಗಳಾಯ್ತು ನಾ ತೊಳೆದು ಗೊತ್ತಿಲ್ಲ. ಸೊ ಇನ್ನು ಸುಮ್ಮನೆ ಸರ್ವೀಸಿಗೆ ಹೋದರೆ ನನ್ನ ಮಕ್ಳು 150 ಕಿತ್ಕೊತಾರೆ. ನೋಡಿದ್ರೆ ಬರೀ ನೀರು ಹೊಡೆದು ಕೊಡ್ತಾರೆ. ಯಾವಾಗಲೂ ನಾನೇ ಮನೆ ಹತ್ರ ತೊಳಿತಾ ಇದ್ದಿದ್ದು. ಸರಿ ಬಿಡು, ಆಯ್ತು ಬಿಡು. ಬಟ್ ಏನು ಡ್ರೈನೇಜ್ ಮಾಡೋದಕ್ಕೆ ಮತ್ತೆ ವಾಟರ್ ಪೈಪ್ ಹಾಕೋದಕ್ಕೆ ರೋಡೆಲ್ಲ ಕಿತ್ತು ಬಿಸಾಕಿದ್ದಾರೆ. ಸೊ ಇವಾಗ ಅಷ್ಟೋ ಇಷ್ಟೋ ರೋಡು ಒಂದು ಸ್ವಲ್ಪ ಜಾಗ ಮಾಡ್ಕೊಂಡಿದ್ದೀನಿ ಗಾಡಿ ತೊಳಿಬೇಕು ಅಂತ. ಸೊ ಇವತ್ತಿನ ಕೆಲಸ ಬಂದು ನೀಟಾಗಿ ಗಾಡಿ ವಾಶ್ ಮಾಡೋದು, ಆಮೇಲೆ ಚೈನ್ಸ್ ಪಾಕೆಟ್ ಕ್ಲೀನ್ ಮಾಡೋದು ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಅದ್ರ ಜೊತೆ ಆ ವಿಡಿಯೋ ಹಾಕ್ತೀನಿ ನೋಡಿ. ನೀಟಾಗಿ ಚೈನ್ಸ್ ಪಾಕೆಟ್ ಎಲ್ಲ ಕ್ಲೀನ್ ಮಾಡಿ ಚೈನ್ ಲೂಬ್ ಮಾಡೋಣ. ಹಾಗೆ ಮೇನ್ ಇನ್ನೊಂದು ಆಯಿಲೆಲ್ಲ ಸರಿರೋ ಜಾಗದಲ್ಲೆಲ್ಲ ನೀಟಾಗಿ ತೊಳಿಬೇಕು ಗುರು. ಬೇಜಾನ್ ಈ ಡಸ್ಟ್ ಎಲ್ಲ ಕುತ್ಕೊಬಿಟ್ಟಿದೆ ಇಂಜಿನ್ ಹತ್ರ. ಹಂಗೆ ಆಯಿಲ್ ಸರಿ. ಇನ್ನೊಂದು ಸೈಕ್ ಏನು ಗೊತ್ತಾ, ಇವತ್ತು ವ್ಲಾಗ್ ಮಾಡಬೇಕು ಅವ್ನು ಕ್ಯಾಮ್ರಾ ಎತ್ತಿ ಹೆಲ್ಮೆಟ್ಗೆಲ್ಲ ಹಾಕ್ಕೊತೀನಿ. ರೆಕಾರ್ಡ್ ಆನ್ ಮಾಡ್ತೀನಿ, ನೋಡಿದ್ರೆ ರೆಕಾರ್ಡ್ ಆಪ್ಷನ್ನೇ ಬಂದಿಲ್ಲ. ಮತ್ತೆ ಆಫ್ ಮಾಡಿ ಮತ್ತೆ ಆನ್ ಮಾಡ್ತೀನಿ, ಮತ್ತೆ ಬಂದಿಲ್ಲ. ಫುಲ್ ಗಾಬರಿ ಆಗೋಯ್ತು ಕ್ಯಾಮ್ರಾ ಹೋಯ್ತಾ ಅಂತ. ಮತ್ತೆ ಚೆಕ್ ಮಾಡ್ತೀನಿ, ಮೆಮೊರಿ ಕಾರ್ಡ್ ಇಲ್ಲ ಕ್ಯಾಮ್ರಾದಲ್ಲಿ. ಬಿತ್ತಲಾಗುರು ಟ್ಯಾಕ್ಸು ಅನ್ಕೊಂಡೆ. ಏನಕ್ಕಂದ್ರೆ ಎಲ್ಲಿ ಕಳ್ದೋಯ್ತು ಅನ್ನೋ ಟೆನ್ಷನ್ ಎತ್ಕೊಬಿಡ್ತು. ಸುಮ್ಮನೆ ಮತ್ತೆ ಮೆಮೊರಿ ಕಾರ್ಡ್ 128 GB ಮೆಮೊರಿ ಕಾರ್ಡ್ ಅವರು 1,500. ಇನ್ನು ಯಾವಾಗ ಅದನ್ನು ತರ್ಸೋದು ನಾನು. ಬಿತ್ತು ಟ್ಯಾಕ್ಸಿ ಇವತ್ತು ಅನ್ಕೊಂಡೆ. ಏನಕ್ಕಂದ್ರೆ ನಾನು ಬ್ಲಾಗ್ ಮಾಡಿ ಎಡಿಟ್ ಮಾಡೆಲ್ಲ ಎತ್ತಿಕ್ಕಿ ಹತ್ತತ್ರ ಒಂದು 8 days ಆಗಿದೆ ನನ್ನ ಕ್ಯಾಮ್ರಾ ಎತ್ತಿಟ್ಟು ಕಬೋರ್ಡಲ್ಲಿ. ಇವತ್ತೇ ಕ್ಯಾಮ್ರಾ ತೆಗ್ದಿದ್ದು ನಾನು. ಸೊ ಹುಡುಕ್ದೆ ಸಿಗ್ಲೇ ಇಲ್ಲ. ಲಾಸ್ಟ್ಗೆ ಹೋದೆ ರೂಮ್ ಹತ್ಲಿ, ಮಂಚದ ಹತ್ರ ಹುಡುಕ್ದೆ ಕರೆಕ್ಟಾಗಿ. ಪುಣ್ಯಕ್ಕೆ ಮಂಚದ ಕೆಳಗಡೆ ಬಿದ್ದಿತ್ತು. ಇಲ್ಲ ಅಂದಿದ್ರೆ ಸುಮ್ಮನೆ 1,500 ಟ್ಯಾಕ್ಸ್ ಬಿದ್ದಿರೋದು ಗುರು ಸರಿಯಾಗಿ. ಅದೃಷ್ಟ ಏನು ನೋಡಿ, ಕಸ ನಮ್ಮಮ್ಮ ಯಾವಾಗಲೂ ಕಸ ಗುಡಿಸ್ತಾರೆ ಅಲ್ಲಿ. ಪುಣ್ಯಕ್ಕೆ ಅದು ಅಲ್ಲೇ ಇದೆ. ಕಸ ಗುಡಿಸೋದ್ರಲ್ಲಿ ಎತ್ತು ಬಿಸಾಕಿದ್ರೆ 1,500 ಬೊಕ್ಕೆ ನನಗೆ ಸರಿಯಾಗಿ ಟ್ಯಾಕ್ಸ್ ಬಿದ್ದಿರೋದು. ಮೊದಲೇ ಟ್ಯಾಕ್ಸಿ ನಡುವೆ ದುಡ್ಡು ಇತ್ತು ಅಂದ್ರೆ ಕೈಯಲ್ಲಿ ಏನೋ ಒಂದೊಂದು ಟ್ಯಾಕ್ಸ್. ಗಾಡಿಗೆ ಈ ನಡುವೆ ಎಷ್ಟಾಗಿದೆಯೋ ಗೊತ್ತಿಲ್ಲ ಬೇಜಾನು. ಅವರಲ್ಲಿ ಕೆಲ್ಸಕ್ಕೆ ಬೇರೆ ಹೋಗ್ತಿಲ್ಲ ಎಕ್ಸಾಮ್ ಟೈಮು. ಇನ್ನು 1,500 ಅಡ್ಜಸ್ಟ್ ಮಾಡೋದು ಯಾವಾಗ, ಮೆಮೊರಿ ಕಾರ್ಡ್ ತರೋದು ಯಾವಾಗ. ಸೊ ಬನ್ನಿ, ಅದೃಷ್ಟಕ್ಕೆ ಹೆಂಗೋ ಸಿಕ್ತು. ಇವಾಗ ಫಸ್ಟ್ ಪೆಟ್ರೋಲ್ ಹಾಕ್ಕೊಂಡು ಡೀಸೆಲ್ ಬೇರೆ ತಗೋಬೇಕು ಚೈನ್ ವಾಶ್ಗೆ. ಡೀಸೆಲ್ ತಗೊಂಡು ಹೋಗೋಣ. $444. ಹಾಕ್ಬಿಡಿ ಇನ್ನು ಮಿಕ್ಕಿದ್ದು. ಎಷ್ಟಿದೆ? 56 ಇಡ್ಸತ್ತಾ? ಸರಿ 50ಗೆ ಹಾಕಿ. ಡೀಸೆಲ್ಲು ಅಲ್ಲೇ. ಹಾಂ, ಸ್ಕ್ಯಾನರ್.
ಎಲ್ಲಿಂದ ಕಟ್ಟಾಯಿತು? ಡೀಸೆಲ್ 45. ಫೋನ್ ಪೇ ಮಾಡ್ತೀನಿ. ಸಾಕ್ಬಿಡು. ಹೋಗರು कजरा सियाही दिन रंग जाए तेरी कस्तूरी मन मस्त मगन मन मस्त ಇಲ್ಲೇ ತಾನೇ ಇರ್ತೀನಿ ನಾನು, ಯಾವಾಗ್ಲೂ ಇಲ್ಲೇ ಅಲ್ಲ ಬರೋದು. ಹೆಲ್ಮೆಟ್ ಹಾಕಿರೋದಕ್ಕಷ್ಟೇ ಗುರ್ತು ಸಿಕ್ಕಿರಲ್ಲ. ವೈಟ್ ಬೆಸ್ಟ್ ಅಂತ ನಿಮ್ಮ ಹತ್ರ ಯೂಟ್ಯೂಬ್ ಓಪನ್ ಮಾಡಿ. ಹಾಂ, ನಿಮ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಸಂಗೆ. ಥ್ಯಾಂಕ್ಸ್ ಗುರು. ಏರು ನೈಟ್ರೋಜನ್ 3828. ಹಾಂ, ಇಷ್ಟು ದಿನ ಹೆಲ್ಮೆಟ್ ಇಲ್ದಿರ ಬರ್ತಾ ಇದೆ ಯಾವಾಗ್ಲೂ ಇಲ್ಲಿ. ಇವತ್ತು ಹೆಲ್ಮೆಟ್ ಹಾಕೋ ಬಂದಿದ್ದಕ್ಕೆ ಹುಡುಗ ಪಾಪ ಗುರ್ತೆ ಹಿಡ್ದಿಲ್ಲ. ನಂಗೆ ಗಾಡಿ ತಗೊಂಡಾಗಿಂದ ಮಿನಿಮಮ್ ಇಲ್ಲೇ ಗುರು ಪೆಟ್ರೋಲ್ ಹಾಕ್ಸೋದು. ಒಳ್ಳೆ ಮೈಲೇಜ್ ಬರುತ್ತೆ ನನಗೆ HP ಅಲ್ಲಿ. ಇಂಡಿಯನ್ ಆಯಿಲು ಬರ್ತಾ ಇತ್ತು, ಬಟ್ ಏನೋ ನನಗೆ ಇಂಡಿಯನ್ ಆಯಿಲ್ ಹಾಕ್ಸ್ಬೇಕಂದ್ರೆ ನಾನು ಅಗ್ದೂರ್ ಹೋಗ್ಬೇಕು. ಅಗ್ದೂರ್ಗೆ ಹೋಗ್ಬಿಟ್ಟು ಬರೋದಕ್ಕೆ ಸುಮ್ಮನೆ ಪೆಟ್ರೋಲ್ ವೇಸ್ಟು. ಇದು ಮನೆಯಿಂದ 2 ಕಿಲೋಮೀಟ್ರು, ಸುಮ್ಮನೆ ಟೈಮ್ ಪಾಸ್ ಬಂದಂಗೆ ಹೋಗುತ್ತೆ. ರೋಡೇ ಸರಿ ಇಲ್ಲ ಗುರು ಇಲ್ಲಿ. ಸೊ ಹೆಂಗೋ ಪೆಟ್ರೋಲು ಆಯಿತು, ಡೀಸೆಲ್ ತೊಗೊಂಡಿದ್ದು ಆಯಿತು. 3 ಜನ ಸಬ್ಸ್ಕ್ರೈಬರು ಸಿಕ್ಕಿದ್ರು. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಯೂಟ್ಯೂಬರ್ ಅಂತ ಕೇಳಿದಾಗ ಒಂದು ಖುಷಿ ಆಗುತ್ತಲ್ಲ, ಆ ಖುಷಿ ಎಕ್ಸ್ಪ್ರೆಸ್ ಮಾಡ್ಕೊಳೋದಕ್ಕೆ ಆಗಲ್ಲ. ಸೊ ಬನ್ನಿ ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ ಎಷ್ಟೆಲ್ಲ ಗ್ರೀಸ್ ಇದೆ ಗಾಡಿಯಲ್ಲಿ ಗಲೀಜು ಅಂತ. ಈ ಖಾಲಿ ಬಿಟ್ರೆ ಇನ್ನೆಲ್ಲಿ ಖಾಲಿ ಸಿಗಲ್ಲ ನಂಗೆ. ಆಮೇಲೆ ಫುಲ್ ಇಕ್ಕಟ್ಟು ರೋಡ್ ಇಲ್ಲಿ. ಸೊ ನೋಡ್ಬೋದು ನೀವಿಲ್ಲಿ ಫುಲ್ಲು ಚೈನ್ ಎಲ್ಲ ಹೋಗ್ಬಿಟ್ಟಿದೆ, ಫುಲ್ ಗ್ರೀಸು ಈ ಪಾಟು. ಮತ್ತು ಇಲ್ಲಿ ಅಷ್ಟೇ ಈ ಕ್ಯಾಪ್ ರಿಮೂವ್ ಮಾಡ್ತೀನಿ ಇವಾಗ. ಕ್ಯಾಪ್ ರಿಮೂವ್ ಮಾಡಿ ಮತ್ತೆ ಎಲ್ಲ ಕ್ಲೀನ್ ಮಾಡಬೇಕಿಲ್ಲಿ. ಸೊ ಇಲ್ಲೆಲ್ಲ ನೋಡಿ ಫುಲ್ಲೆಲ್ಲ ಗ್ರೀಸೇ ಇದೆ ಇಲ್ಲಿ. ಈ ಪಾಟು ನೋಡಿ ಇಲ್ಲೆಲ್ಲ ಈ ಫೋಕ್ ಆಯಿಲ್ದೆಲ್ಲ ಎಗರಿರೋದು. ನೀಟಾಗಿ ಇದೆಲ್ಲ ಡೀಸೆಲ್ ಸ್ಪ್ರೇ ಮಾಡಿ ಒಂದು 10 ನಿಮಿಷ ಬಿಟ್ಬಿಡಬೇಕು. ಸೊ ಆಮೇಲೆ ನಮ್ಗೆ ಈಸಿ ಆಗುತ್ತೆ ಕ್ಲೀನ್ ಮಾಡೋದಕ್ಕೆ. ಸೊ ಇವಾಗ ಬನ್ನಿ ಎಲ್ಲ ತೋರಿಸ್ತೀನಿ. ಇದೆಲ್ಲ ಹೋಮ್ ಸರ್ವಿಸ್ ಗುರು, ಇವೆಲ್ಲ ನಾವು ಕಲ್ತಿರ್ಬೇಕು, ನಾವೇ ಮಾಡ್ಕೋಬೇಕು. ಬೈಕರ್ಸ್ ಆಗಿ ಇಷ್ಟು ಕಲ್ತಿ ಮಾಡಿಲ್ಲ ಅಂದರೆ ಚೆನ್ನಾಗಿರಲ್ಲ. ಸೊ ಪೆಟ್ರೋಲ್ ಬಂಕ್ ಕ್ಯಾಮ್ರಾ ಹಾಕೊಂಡು ಬಂದಿದ್ದಕ್ಕೂ 3 ಸಬ್ಸ್ಕ್ರೈಬರ್ ಸಿಕ್ತು ಗುರು. ಇಷ್ಟು ದಿನ ಸುಮ್ಮನೆ ಬಂದು ಹೋಯ್ತಾ ಇದ್ದೆ.
ಕ್ಯಾಮ್ರಾ ಹಾಕೊಂಡು ಬಂದಿದ್ದಕ್ಕೆ ಹೆಂಗೋ 3 ಸಬ್ಸ್ಕ್ರೈಬ್. ಇನ್ನೂ ಗೊತ್ತಿರೋ ಹುಡುಗರು ಇದ್ದಾರೆ 3-4 ಜನ ಅಲ್ಲಿ, ಬಟ್ ಏನೋ ಕೆಲಸದಲ್ಲಿ ಇಲ್ಲ ಅವರು. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಅವ್ರಿಗೂ ಹೇಳಿ ಮಾಡ್ಸೋಣ. ಸೊ ಬನ್ನಿ ಇವಾಗ ಫಸ್ಟ್ ಮನೆಗೆ ಹೋಗಿ ಚೈನ್ಗೆಲ್ಲ ಡೀಸೆಲ್ ಸ್ಪ್ರೇ ಮಾಡಿ ನಿಲ್ಸೋಣ.